ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಆಲ್ರೆಡಿ ನಿಮ್ಮೆಲ್ಲರಿಗೂ ತಮ್ನೇಲು ಟೈಟಲ್ ಎಲ್ಲ ನೋಡಿ ಈ ವ್ಲಾಗ್ ಅಲ್ಲಿ ಏನಿರುತ್ತೆ ಅಂತ ಒಂದು ಪಿಕ್ಚರ್ ಐಡಿಯಾ ಬಂದಿರುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಸೊ ತುಂಬಾ ಜನ 1-8 ಇವೆಂಟ್ಗೆ ಹೋದಾಗ ನೀನೊಂದು ಕಾಟನ್ ಬಾಕ್ಸ್ ಹೊತ್ಕೊ ಬಂದಲ್ಲ ಗುರು, ಅದ್ರಲ್ಲಿ ಏನೇನಿತ್ತು ಅಂತ ಇನ್ನೂ ಕಮೆಂಟ್ ಆಗ್ತಾ ಇದ್ದೀರಾ. ಸೊ ಆ ಒಂದು 1-8 ಕಲೆಕ್ಷನ್ಸ್ ನ ನಿಮ್ಗೆ ತೋರಿಸುವಂತ ಒಂದು ಸಮಯ ಬಂದಿದೆ. ಸೊ ನಾನು ಯಾವುದೇ ಪ್ರಾಡಕ್ಟ್ ಪ್ರೈಸಸ್ ನ ರಿವೀಲ್ ಮಾಡಕ್ ಇಷ್ಟಪಡಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಅದು ಒಬ್ಬೊಬ್ರು ಆಮೇಲೆ ಬಿಲ್ಡಪ್ ಅನ್ಕೋತಾರೆ, ನಮ್ಗೆ ಅದು ಇಷ್ಟ ಆಗ್ಬರಲ್ಲ. ಯಾವ ಬಿಲ್ಡಪ್ ಅಲ್ಲ, ನನ್ನ ಒಂದು ಕಲೆಕ್ಷನ್ ನ ನಿಮ್ಗೆ ಒಂದು ತೋರಿಸುವಂತ ಒಂದು ಸಮಯ. ಸೊ ಬನ್ನಿ, ಈ ಒಂದು ಕಾಟನ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಿಮ್ಮೆಲ್ಲರಿಗೂ ಒಂದು ತೋರಿಸೋ ಸಮಯ. ಹೆಂಗಿದೆ ಕಾಟನ್ ಬಾಕ್ಸ್? ಸೊ ಈ ಒಂದು ಕಾಟನ್ ಬಾಕ್ಸ್ನೇ ನಾನು ಡೆಲ್ಲಿಯಿಂದ ಹೊತ್ಕೊಂಡ್ ಬಂದಿದ್ದು. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಶಿಪ್ಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೂ ನಾನೇ ಹೊತ್ಕೊಂಡ್ ಬಂದೆ. ಅವತ್ತೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ, ಕಾಲಕ್ರಮೇಣ ಅವತ್ತಿಂದ ಇವತ್ತಿನವರೆಗೂ ನನಗೆ ಕಾಲನ ಕೂಡ ಬಂದಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಸೊ ಇದ್ರಲ್ಲಿ ಏನೇನಿದೆ ಅಂತ ಅನ್ಬಾಕ್ಸ್ ಮಾಡೋ ಸಮಯ. ಬನ್ನಿ, ಫುಲ್ ಎಲ್ಲ ಹೆಂಗ್ ಬೇಕಂಗೆ ತುಂಬ್ಕೊಂಡ್ಬಿಟ್ಟಿದೆ. ಓಕೆ ಗೈಸ್, ಇವಾಗ ಈ ಬಾಕ್ಸ್ ಓಪನ್ ಮಾಡ್ತಾ ಇದೀನಿ. ಈ ಬಾಕ್ಸ್ ಅಲ್ಲಿ ಫಸ್ಟ್ ಓಪನ್ ಮಾಡ್ತಾ ಇರೋ ಪ್ರಾಡಕ್ಟೇ ಇದು ಬ್ಯಾಗು ಗೈಸ್. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ, ಬಾಕ್ಸ್ನ ಕೆಳಗಡೆ ಇಟ್ಕೊಳ್ಳೋಣ. ಸೊ ಈ ಬ್ಯಾಗ್ ನೀವೇನು ನೋಡ್ತಾ ಇದ್ದೀರಾ, ಇದು 1-8 ಶೂಸ್ ಜೊತೆ ಕೊಟ್ಟಿದ್ದು ಬ್ಯಾಗು. ಸೊ ಇದನ್ನ ಫ್ರೀಯಾಗಿ ಕೊಟ್ಟರು 199 ರುಪೀಸ್ದು. ಇದರಲ್ಲಿ ಫುಲ್ ಕಂಪ್ಲೀಟ್ ಬಟ್ಟೆ ಇದೆ. ಇದನ್ನ ಲಾಸ್ಟಿಗೆ ತೋರಿಸೋಣ, ಅಲ್ಲಿವರೆಗೂ ಇದನ್ನಲ್ಲೇ ಹುಷಾರಾಗಿರೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಶೂಸ್ ಕಲೆಕ್ಷನ್ಸ್ನ ತೋರಿಸೋಣ, ಏನೇನು ತೊಗೊಂಬಂದಿದ್ದೀನಿ ಅಂತ. ಫಸ್ಟು ಒಂದೊಂದೇ ತೆಗೆದು ಆಚೆ ಇಟ್ಬಿಡ್ತೀನಿ ಇರಿ ಗೈಸ್. 1, 2, 3, 4 4 ಶೂಸು ಜೊತೆಗೆ 5, 6 ಜೊತೆ ಶೂಸು ಗೈಸ್. 6 ಜೊತೆ ಶೂಸು ನಂದೇನಾ ಅನ್ನೋ ಕ್ವಶನ್ ಎಲ್ಲರಿಗೂ ಇರುತ್ತೆ. ಇಲ್ಲ, 6 ಜೊತೆಲಿ ಒಂದು ಮಾತ್ರ ಬೇರೆಯವ್ರದ್ದು. ಅದು ನನ್ನ ಫ್ರೆಂಡ್ ಪ್ರತೀಕ್ ಬುಕ್ ಮಾಡಿದ, ಅವನು ಮಾತ್ರ ನಾನು ಕಲೆಕ್ಟ್ ಮಾಡ್ಕೊಂಬಂದು ಮೋಸ್ಟ್ಲಿ ಇದೆ ಅನಿಸುತ್ತೆ. ಇನ್ನು ಮಿಕ್ಕಿದೆಲ್ಲ ನಂದೆ. ಸೊ ಇದರಲ್ಲಿ ನನ್ನ ಕಡೆಯಿಂದ ಸಾಗರ್ಗೆ ಒಂದು ಶೂಸ್ನ ಕೊಡ್ತಾ ಇದ್ದೀನಿ. ಅದು ಸೇಮ್ ನಂತರದ್ದು ವಿತೌಟ್ ಸಿಗ್ನೇಚರು. ಅದೇನು ಅಂತ ಆಮೇಲೆ ತೋರಿಸ್ತೀನಿ. ಸೊ ಟೋಟಲ್ ನಾನು ಶೂಸ್ ತೊಗೊಂಬಂದಿರೋದು ಡೆಲ್ಲಿಯಿಂದ 6 ಶೂಸು ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ಈ 6 ಶೂಸು ತೊಗೊಬೇಕಾದ್ರೆ ನನಗೆ 3 ಶೂಸ್ಗಷ್ಟೇ ಫೌಂಡಿಂಗ್ ಮೆಡಲ್ಲು, ಒಂದು ಮೆಟಲ್ ಕಾರ್ಡು ಮತ್ತು ಕೀ ಚೈನು ಅವೆಲ್ಲ ಸಿಕ್ಕಿದ್ದು, ಬ್ಯಾಗೆಲ್ಲ ಸಿಕ್ಕಿದ್ದು. ಇನ್ನೂ 3ಕ್ಕೆ ಸಿಕ್ಕೇ ಇಲ್ಲ. ಸೊ ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ದ ಫೌಂಡಿಂಗ್ 5000 ಈ ಬಾಕ್ಸ್ ಏನಿರುತ್ತಲ್ಲ, ಅಲ್ಲಿಗೆ ಯಾರು ಹೋಗಿದ್ರು ಆ ಈವೆಂಟ್ 21 ಜೂನ್ 2026 ಆ ಈವೆಂಟ್ಗೆ ಹೋದವ್ರಿಗೆ ಮಾತ್ರ ಇದನ್ನು ಕೊಟ್ಟಿರುವಂಥದ್ದು. ಸೊ ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಓಪನ್ ಮಾಡಿ ತೋರಿಸ್ತೀನಿ ರೀ. ಹಿಂಗಿರುತ್ತೆ ಗೈಸ್, ಕಾಣಿಸ್ತಿದ್ಯಾ? ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಮೋಸ್ಟ್ ಪೀಪಲ್ ವಿಲ್ ಡಿಸ್ಕವರ್ 1-8 ಆಫ್ಟರ್ ಬಿಕಮಿಂಗ್ ಸಕ್ಸಸ್ಫುಲ್. ದ ಫೌಂಡಿಂಗ್ 5000 ಚೂಸ್ ಟು ಬಿಲೀವ್ ಇನ್ ಅಸ್ ಬಿಫೋರ್ ಎನಿವನ್ ಎಲ್ಸ್. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ 1-8 ಫೇಮಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ನೀವು ಸ್ಟಾರ್ಟಿಂಗ್ 5000ದಿಂದನೇ ನೀವು ನಮ್ಮ ಜೊತೆಲಿ ಇದ್ದೀರಾ ಅಂತೇಳಿ ಒಂದು ಮೆಡಲ್ ಕೊಟ್ಟಿದ್ದಾರೆ. ಸೊ ಮೆಡಲು ಚೆನ್ನಾಗಿದೆ ನೋಡಿ, 1-8 ಈ ಥರ ಇರುತ್ತೆ. ಸೊ ಇದರಲ್ಲಿ ಐ ವಾಸ್ ದೇರ್ ಅಂತ ಒಂದಿದೆ. ಅವತ್ತೊಂದು ದಿವಸ ಡೇಟು 21 ಜೂನು, ದ ಫೌಂಡಿಂಗ್ 5000 to 1-8 ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಮೆಡಲ್ ಸ್ಟ್ರಾಂಗ್ ಇದೆ ಗೈಸ್. ಸೊ ಇದೊಂದು ಎಷ್ಟೊಂದು ಜನ ಬೆಂಗಳೂರವರು ಬಂದಿದ್ದರು ನಮಗೆ ಆ ಈವೆಂಟಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಬಂದಿದ್ದರು. ಅವರೇ ನಮಗೆ ಫಸ್ಟು ಫ್ರಂಟಲ್ಲಿ ಜಾಗ ಬಿಡಿಸಿದ್ದು. ಸೊ ಇದು 1, 2, 3 ಶೂಸ್ಗಷ್ಟೇ ಸಿಕ್ಕಿದ್ದು 6 ಶೂಸಲ್ಲಿ. ಸೊ ಅದಾದಮೇಲೆ ಏನೇನು ಬಂದಿದೆ ಅಂತ ಹೇಳಿದ್ರೆ, ಇದರಲ್ಲಿ ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ಇದೊಂದು ಕೀ ಚೈನು, ಅಂದರೆ ಟ್ಯಾಗ್. ಇದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ ಟ್ಯಾಗು, ಬ್ಯಾಗ್ಗೆ ಹಿಂಗೆ ಹಾಕ್ಕೊಳ್ಳೋ ಥರ. ಇದರಲ್ಲಿ ಹೆಸರು ಮತ್ತು ನಂಬರ್ಗಳೆಲ್ಲ ಬರ್ಕೊಬೋದು. ಸೊ ಅದು ಈ ಥರ ಇದೆ ಬ್ಯಾಕ್ ಟ್ಯಾಗು. ಅದು ಕಳೆದೋಗ್ಬಿಡುತ್ತೆ ಅಂಥೇಳಿ ಆ ಬ್ಯಾಕ್ ಟ್ಯಾಗು 3 ಸಿಕ್ಕಿದೆ. ಅದೆಲ್ಲ ಇದೆ ಅಂತ ನನಗೂ ಗೊತ್ತಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಇರೋವಂಥದ್ದೇ ಮೆಟಲ್ ಕಾರ್ಡ್. ಈ ಮೆಟಲ್ ಕಾರ್ಡ್ ನೀವೇನು ನೋಡ್ತಾ ಇದ್ದೀರಲ್ಲ ನೋಡಿ, 3 ಮೆಟಲ್ ಕಾರ್ಡ್ ಬಂದಿದೆ. ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಫುಲ್ ಮೆಟಲ್ ಕಾರ್ಡು. ಈ ಮೆಟಲ್ ಕಾರ್ಡು ಇವಾಗ ಆಫ್ಟರ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಗೈಸ್. ಎಷ್ಟು 1000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ. ಓಪನ್ ಮಾಡಿದೆ. ಸೊ ಇದರಲ್ಲಿ ವಿರಾಟ್ ಕೊಹ್ಲಿದು ಮೆಟಲ್ ಕಾರ್ಡ್ ಇದೆ. ವಿರಾಟ್ ಕೊಹ್ಲಿ 1-8. ಸೊ ಇದರಲ್ಲಿ ಟೈರ್ ಗೋಟ್, ಮೈಂಡ್ಸೆಟ್ ನೆವರ್ ಡನ್, ಸಿಗ್ನೇಚರ್ VK18 ಲಿಮಿಟೆಡ್ ಎಡಿಷನ್. ಚೆನ್ನಾಗಿದೆ. ಒಂದು ಸೈನು ಮತ್ತು ಒಂದು ಫೋಟೋ ಇರುವಂಥದ್ದು 1-8ದು ಒಂದು ಇದು ಕಾರ್ಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾರ್ಡ್, ಏನೋ ಸೂಪರಾಗಿದೆ, ಇಷ್ಟ ಆಯಿತು. ಸೊ ಇದು ಕಲೆಕ್ಷನ್ಸ್ ಥರ ನಾನು ಅಲ್ಲಿ ಹೋಗಿದ್ದೆ ಅನ್ನೋ ಒಂದು ಗ್ಯಾರಂಟಿಗೆ ಆ ಒಂದು ಮೆಟಲ್ ಕಾರ್ಡು ಮತ್ತು ಒಂದು ಫೌಂಡಿಂಗ್ ಮೆಡಲ್ ಕೊಟ್ಟಿರುವಂಥದ್ದು ವಿತ್ ಕೀ ಚೈನು. ಇವಾಗ ನೀವೇನು ಆನ್ಲೈನಲ್ಲಿ ಶೂ ಬುಕ್ ಮಾಡ್ತೀರಾ ಅವ್ರಿಗೆಲ್ಲ ಇದು ಯಾವುದೂ ಕೊಡಲ್ಲ. ಇದು ಬರೀ ಅಲ್ಲಿ ಬಂದವ್ರಿಗೆ ಮಾತ್ರ. ಸೊ 3 ಮೆಟಲ್ ಕಾರ್ಡ್ ಇದೆ ಆ್ಯಂಡ್ 3 ಮೆಡಲ್ಗಳಿದೆ. ಆ 3 ಮೆಡಲ್ನಲ್ಲೇ ಇಡೋಣ. ಆ್ಯಂಡ್ ಕೀ ಚೈನು 3 ಇದೆ. ಜೊತೆಗೆ ಬ್ಯಾಗು ನೋಡಿ, ಇಲ್ಲೊಂದು ಬ್ಯಾಗ್ ಇದೆ, 1 ಬ್ಯಾಗು, 2 ಬ್ಯಾಗು ಆ್ಯಂಡ್ ಇದರಲ್ಲಿ ಬಟ್ಟೆ ಹಾಕ್ಕೊಂಬಂದಿದ್ದೀನಿ 3 ಬ್ಯಾಗು. 3 ಬ್ಯಾಗು 3 ಕೀ ಚೈನ್ ಅಷ್ಟೇ ಕೊಟ್ಟಿದ್ದು. ಸೊ ಇನ್ನು ಮಿಕ್ಕಿದ್ದಕ್ಕೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಬ್ಯಾಗ್ಗಳಿದೆ, ಬ್ಯಾಗ್ಗಳು ಮಾತ್ರ ಕೊಟ್ಟಿದ್ದಾರೆ. ಕೀ ಚೈನು ಮೆಟಲ್ ಮಾತ್ರ ಖಾಲಿ ಆಗಿತ್ತು.
ಸೊ ಈ ಬ್ಯಾಗ್ಗಳನ್ನ ಹುಷಾರಾಗಿಡೋಣ. ಸೊ ಫಸ್ಟು ನಿಮ್ಮೆಲ್ಲರೂ ಕಾತುರದಿಂದ ಕಾಯ್ತಾ ಇರೋವಂಥ ಶೂಸ್ನ ತೋರಿಸೋವಂಥ ಒಂದು ಸಮಯ. ಸೊ ಬನ್ನಿ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಈ ಶೂಸ್ಗಳನ್ನೆಲ್ಲ ಕೆಳಗಡೆ ಇಟ್ಬಿಡೋಣ. ಒಂದೊಂದೇ ಶೂಸ್ನ ತೋರಿಸ್ಕೊಂಡ್ಬರ್ತೀನಿ. ಓಕೆ ಗೈಸ್, ಅಂತೂ ಇಂತೂ ಈ ಫೌಂಡಿಂಗ್ ಮೆಡಲ್ಗಳನ್ನೆಲ್ಲ ತೋರಿಸಿ ಇವಾಗ ಬಾಕ್ಸ್ ಎಲ್ಲ ಸೈಡ್ಗೆ ಜೋಡಿಸಿದ್ದೀನಿ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇರೋ ಮೊದಲನೇ ಶೂಸ್ ಯಾವುದು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಸಿಗ್ನೇಚರ್ ಇರುವಂಥ ಶೂಸು ಆ್ಯಂಡ್ ನಾನು ಕಸ್ಟಮೈಸ್ ಮಾಡಿಸಿರುವಂಥ ಶೂಸು. ಸೊ ಓಪನ್ ಮಾಡೋಣ ಬನ್ನಿ. ಹಂಗೆ ಸೊ ಈ ಒಂದು ಶೂ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಶೂ ಬಾಕ್ಸು ಎಲ್ಲದಕ್ಕೂ ಒಂದೇ ಥರ ಇರುತ್ತೆ, ಬಟ್ ಎಲ್ಲದಕ್ಕೂ QR ಎಲ್ಲ ಇರುತ್ತೆ. ಓಕೆ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ವಿರಾಟ್ ಕೊಹ್ಲಿಯಿಂದ ಒಂದು ಸರ್ಟಿಫಿಕೇಟ್ ಥರ ಕೊಟ್ಟಿದ್ದಾರೆ ಶೂಸ್ ಜೊತೆಗೆ. ಆ್ಯಂಡ್ ಸಖತ್ತಾಗಿದೆ. ಸೈನ್ ಎಲ್ಲ ಆಟೋಗ್ರಾಫ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸರ್ಟಿಫಿಕೇಟ್ಗೂ ಡಿಮ್ಯಾಂಡು. ಈ ಸರ್ಟಿಫಿಕೇಟ್ನ ಎಕ್ಸ್ಚೇಂಜ್ ಮಾಡೋಕೆ ಹೋದರೆ ಅಲ್ಲಿ ಅದನ್ನು ಸರ್ಟಿಫಿಕೇಟ್ ಇಲ್ಲ ಅಂದರೆ ಶೂಸೇ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ರು. ಸೊ ನಾನು ಸೈಜ್ ಎಕ್ಸ್ಚೇಂಜ್ ಮಾಡಿದೆ. ನಾನು ಬುಕ್ ಮಾಡಿದ್ದು ಬೇರೆ ಸೈಜು, ಅದಕ್ಕೋಸ್ಕರ. ಇದೇನಂತ ಹೇಳಿದ್ರೆ 2 ಥರ ಬರುತ್ತೆ, ಒಂದು ರೆಡ್ ಬಾಲು, ಇನ್ನೊಂದು ವೈಟ್ ಬಾಲು. ಸೊ ಇದು ವೈಟ್ ಬಾಲ್ ಕ್ರಿಕೆಟ್ದು ಮೋಸ್ಟ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ನಾನು ವೈಟ್ ಶೂಸ್ ಬುಕ್ ಮಾಡಿರೋದ್ರಿಂದ ಅವ್ರು ವೈಟ್ ಬಾಲ್ದೇನೋ ಕೊಟ್ಟಿದ್ದಾರೆ. ಅವರ ಒಂದು ಥಾಟ್ಸ್ನ ಮೋಸ್ಟ್ಲಿ ಬರೆದಿರ್ಬೋದು ಇದನ್ನ. ಸದಾದ ಮೇಲೆ ಶೂಸ್ ಓಪನ್ ಮಾಡುವಂಥ ಸಮಯ. ಹೆಂಗೆ ಇದು ಶೂಸ್ ಗೈಸ್. ಫಸ್ಟು ವಿರಾಟ್ ಕೊಹ್ಲಿ ತೋರಿಸಲ್ಲ, ನಾನು ಇದು ಮಾಡಿಸಿರೋದನ್ನ ತೋರಿಸ್ತೀನಿ ನೋಡಿ. ಇದು SUJE ಅಂತ, ಇದು ನಾನು ಕಸ್ಟಮೈಸೇಷನ್ ಮಾಡಿಸಿರೋವಂಥದ್ದು. ಆ್ಯಂಡ್ ಇದು ವಿರಾಟ್ ಕೊಹ್ಲಿ ಸೈನ್ ಇರೋವಂಥದ್ದು. ಶೂ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ನನ್ನ ಅನಿಸಿಕೆ ಪ್ರಕಾರ 10,000 ರೂಪಾಯಿ ಶೂಸು ಇದು ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ನನ್ನ ಒಂದು ಪರ್ಸ್ನಲ್ ಸಜೆಷನ್. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದೊಂದು ಸೈನು, ಅವ್ರದ್ದೊಂದು ಆಟೋಗ್ರಾಫು ಅವೆಲ್ಲ ಇತ್ತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಯಬಲ್. ನೋಡಿ, ಸೋನಿಕ್ ಗ್ರಿಪ್ಪು 180 ಹಿಂದೆ ಈ ಥರ ಇದೆ. ಸೊ ಫ್ರಂಟಲ್ಲಿ ಈ ಥರ ಇದೆ. ನನ್ನ ಶೂ ಸೈಜ್ ಬಂದು 8, ಸೊ ಅದಕ್ಕೋಸ್ಕರ ನಾನು 9 ಬುಕ್ ಮಾಡಿಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಇದು 8 ಅಂತ ಹೇಳಿ, ಆಮೇಲೆ 8 ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ. ಚೆನ್ನಾಗಿದೆ ಶೂಸು. ಸೊ ನನಗೆ ಫಸ್ಟು ನಾನು ಆನ್ಲೈನಲ್ಲಿ ನೋಡಿದಾಗ ರೆಡ್ಡು ಎಲ್ಲರ ಹತ್ರ ರೆಡ್ ಐತೆ, ಏನು ರೆಡ್ ಯಾವುದಕ್ಕೂ ಮ್ಯಾಚ್ ಆಗಲ್ಲ, ವೈಟ್ ತೊಗೊಳ್ಳೋಣ ಅಂತ ವೈಟ್ ಬುಕ್ ಮಾಡಿದೆ. ಆದರೆ ಇವತ್ತು ನಾನು ರಿಗ್ರೆಟ್ ಮಾಡ್ತಾಯಿದ್ದೀನಿ, ರೆಡ್ ತೊಗೊಬೇಕಾಗಿತ್ತು ಅಂತ. ಬಟ್ ರೆಡ್ಡು ಕೂಡ ಬುಕ್ ಮಾಡಿದೆ, ಆದರೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಇನ್ನೂ ಬಂದಿಲ್ಲ, ಕಳಿಸ್ಕೊಡ್ತೀನಿ ಅಂತ ಮೇಲೆಲ್ಲ ಮಾಡಿದ್ದಾರೆ. ಅದೆಲ್ಲ ಏನೋ ಸ್ಟಾಕ್ ರೀಸ್ಟಾಕ್ ಆಗುತ್ತೆ, ಆದಷ್ಟು ಬೇಗ ಸಿಗುತ್ತೆ ಅಂತೇಳಿ. ಬಟ್ ರೆಡ್ಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಗೈಸ್. 10,000 ರೂಪಾಯಿ ವಿತ್ ಸಿಗ್ನೇಚರು. ವಿತೌಟ್ ಸಿಗ್ನೇಚರ್ ಆದರೆ 7,000 ರೂಪಾಯಿ. ಆಗ ಸದ್ಯಕ್ಕೆ ಇದು ಔಟ್ ಆಫ್ ಸ್ಟಾಕ್ ಆಗಿದೆ, ಎಲ್ಲೂ ಸ್ಟಾಕ್ ಸಿಗ್ತಾ ಇಲ್ಲ. ಇದು ಮತ್ತು ರೆಡ್ ಕಲರ್ ಎರಡೂ ಸ್ಟಾಕ್ ಸಿಗ್ತಾ ಇಲ್ಲ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದರಿಂದ ಬರೀ 4 5 ಲಕ್ಷ ಅಷ್ಟೇ ಹಾಕ್ತೀನಿ ಅಂತ ಹೇಳಿದ್ದು. ಇಲ್ಲ ಅಂದರೆ ಫುಲ್ ಹೆಸ್ರು ಹಾಕ್ಸ್ಬಿಡ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಸೈನ್ ಹಾಕ್ಕೊಡಿ ಅಂತ ಕೇಳಿದೆ. ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ, ಇದಾಗದೇ ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಬರೀ 2 ಶೂಸ್ ಮೇಲೂ ಸುಜಿ ಅಂತ ಹಾಕ್ಸ್ಕೊಂಡು ಬಂದೆ. ಸೊ ಇದು ನಮ್ಮ ಒಂದು 18 ಶೂಸ್ ಕಲೆಕ್ಷನ್. ಸೊ ಇವಾಗ ನೆಕ್ಸ್ಟ್ ಕಲೆಕ್ಷನ್ಗೆ ಬರೋಣ. ಓಕೆ ಗೈಸ್, ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆಲ್ಲ ಸ್ನೀಕರ್ಸ್ ಬಾಕ್ಸ್ಗಳನ್ನ ತರಿಸಿ ಒಂದು ಕಡೆ ಇಡಬೇಕು. ಶೂಸ್ ಇಡೋಕ್ಕೆ ಜಾಗ ಇಲ್ಲ ಗೈಸ್, ಅಷ್ಟು ಶೂಸ್ ಐತೆ ನನ್ನ ಹತ್ರ. ಓಕೆ, 2ನೇ ಶೂ ಓಪನ್ ಮಾಡೋ ಸಮಯ. ಸೊ ಇದು ಶೂಸ್ ನಂದಲ್ಲ, ನಮ್ಮ ಫ್ರೆಂಡ್ದು. ಸೊ ನೋಡಿ, ಸೇಮ್ ಬಾಕ್ಸು. ಆ್ಯಂಡ್ ಇದಕ್ಕೂ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬಾರ್ನ್ ಇನ್ ಕ್ರಿಕೆಟ್ ಸ್ಟಿಚ್ಡ್ ಇನ್ ಕಲ್ಚರ್. ಹೆಂಗಿದೆ ನೋಡಿ. ಸೊ ಇದಕ್ಕೂ ಒಂದು ಇದೆ. ಆ್ಯಂಡ್ ಇದು ರೆಡ್ ಕಲರಲ್ಲಿದೆ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥ ಶೂಸು ಇದೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮು. ಬಟ್ ಇದಕ್ಕೇನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಸಿಗ್ನೇಚರ್ ಇರುತ್ತೆ, ಅದಕ್ಕೆ ಅದು ಕಾಸ್ಟ್ಲಿ. ಈಗ ಗೊತ್ತಾಯ್ತು. ಸಿಗ್ನೇಚರ್ ಇಲ್ಲ ಅಂದರೆ ಹೇಳಿದ್ರೆ 3,000 ರೂಪಾಯಿ ಕಮ್ಮಿ. ಸೊ ನೋಡಿ, ಇದು ಈ ಥರ ಇದೆ. ಕುಷನಿಂಗು ಸ್ವಲ್ಪ ಬೇರೆ ಇದೆ ಗೈಸ್. ಆ ಕುಷನಿಂಗು ಈ ಕುಷನಿಂಗ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇರೆ ಇದೆ. ಆ್ಯಂಡ್ ಡಿಫ್ರೆನ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೂ ಇದಕ್ಕೂ ಲೈಟಾಗಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈ ಕಲರ್ ಇವಾಗ ಟ್ರೆಂಡ್ ಆಗಿರೋದ್ರಿಂದ ನನಗೆ ಈ ಕಲರ್ ಇಷ್ಟ ಆಗ್ತಾ ಇದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಕಾಣಿಸ್ತಿದ್ಯಾ? ಸೊ ಈ ಥರ ಇದೆ. ಸೊ ಮುಂಚೆ ಹೇಳ್ದಂಗೆ ಇದು ನಂದಲ್ಲ ಶೂಸು, ಅವ್ರದ್ದೇ. ಸೊ ಅವ್ರಿಗೆ ವಾಪಸ್ ಕೊಟ್ಕೊಳ್ಳೋಣ. ಅವ್ರು ಎಲ್ಲಿ ಬ್ರೋ ಶೂಸು ಅಂದರು. ಬ್ರೋ ನನ್ನ ಹತ್ರನೇ ಇದೆ, ವೀಡಿಯೋ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದೆ. ಸೊ ಇದು ಅವರೇ ಬುಕ್ ಮಾಡಿರೋಂಥ ಶೂಸು. ಸೊ ನೆಕ್ಸ್ಟು ಇದು ನಮ್ಮ ಸಾಗರ್ಗೆ ತೊಗೊಂಡಿರೋ ಶೂಸು. ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಸಾಗರ್ ಕೊಡಬೇಕು ಅಂತ. ಸೇಮ್ ಶೂಸು, ಏನು ಡಿಫ್ರೆನ್ಸ್ ಇಲ್ಲ. ನೋಡಿ, ಅದು ರೆಡ್ ಇತ್ತು, ಇದು ಸೇಮ್ ವೈಟು, ಅದೇ ಥರ. ಇವಾಗ ನಾನೇನು ತೋರಿಸ್ದಾನ ಸೀಮ್ 11 OG ಅಂತ ಇದು ಶೂ ನೇಮ್ ಬಂದು. ಸೊ ನೋಡಿ, ಸಾಗರ್ದು ಶೂ ಸೈಜ್ ಬಂದು 10. ಸೊ ನಾನು ತೊಗೊಂಡಿದ್ದು ಶೂ ಸೈಜ್ನ ಎಕ್ಸ್ಚೇಂಜ್ ಮಾಡಿಸಿ ಸಾಗರ್ಗೆ 10 ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಹತ್ರನೂ ಸೇಮೇ ಇರೋದು, ಬಟ್ ಅದರಲ್ಲಿ ವಿರಾಟ್ ಕೊಹ್ಲಿ ಸೈನ್ ಇದೆ. ಜೊತೆಗೆ ನಾನು ಇಲ್ಲಿ ನನ್ನ ಹೆಸರು ಸ್ಟಿಚಿಂಗ್ ಮಾಡಿಸಿದ್ದೀನಿ ಅಷ್ಟೇ ಡಿಫ್ರೆನ್ಸ್. ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಹ್ಯೂಜ್ ಡಿಫ್ರೆನ್ಸು, ಅಷ್ಟೇ ಡಿಫ್ರೆನ್ಸು. ಸೀಮ್ 11 OG ಸಿಗ್ನೇಚರು, ಸೀಮ್ 11 OG ಅಷ್ಟೇ, 2 ಥರ ಇದೆ. ಸೊ ಇದು ಸೇಮ್ ಶೂಸು, ಆದ್ದರಿಂದ ನಾನೇನು ಜಾಸ್ತಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಓಕೆ ಗೈಸ್, ನೆಕ್ಸ್ಟು ಫೈನಲ್ ಆಗಿ ಇವಾಗ ಏನು ತೋರಿಸ್ತೀನಲ್ಲ, ಇದೆಲ್ಲ ನನ್ನ ಶೂಸೇನೆ. ಸೊ ಇದು ಒಂಥರ ಡಿಸೈನು, ಇದಕ್ಕೆ ಲೇಸ್ ಇಲ್ಲ, ಆ ಥರ ಡಿಸೈನು. ನೋಡಿ, ಇದಕ್ಕೂ ಸೇಮ್ ಕೊಟ್ಟಿದ್ದಾನೆ, ಬಟ್ ಇದು ಡಿಫ್ರೆಂಟಾಗಿದೆ. ನೋಡಿ, ಸೇಮ್ ಶೂಸೇ, ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಇದಕ್ಕೆ ಲೇಸ್ ಬರಲ್ಲ, ಈ ಥರ ಇರುತ್ತೆ ನೋಡಿ, ಲೇಸ್ ಇಲ್ಲ.
ನಾನೇನಪ್ಪ ಲೇಸೇ ಹಾಕಿಲ್ವೇನೋ ಇವರು ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಲೇಸೇ ಇಲ್ಲ, ಸುಮ್ಮನೆ ಬರೀ ಇದು ಎತ್ತಿ ಹಾಕೊಂಡು ಹೋಯ್ತಾ ಇರೋದಷ್ಟೇ. ನನ್ನ ಹತ್ರ ಈ ಥರ ಶೂಸ್ ಇರಲಿಲ್ಲ, ಸೊ ಅದಕ್ಕೆ ಯಾಕೆ ಈ ಥರ ಡಿಸೈನ್ ಇರಬಾರ್ದು ಅಂತೇಳಿ ಇದನ್ನೊಂದು ತೊಗೊಂಡಿದ್ದೀನಿ. ಹಿಂಗಿದೆ. ಆ್ಯಂಡ್ ಇದರಲ್ಲಿ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು. ಡು ನಾಟ್ ಮಿಷಿನ್ ವಾಶ್ ಆರ್ ಟಂಬಲ್ ಡ್ರೈ ಶೂಸ್ ಅಂತ ಕೊಟ್ಟಿದ್ದಾರೆ. ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ಕೊಟ್ಟಿದ್ದಾರೆ. ನಂದು ಸೈಜ್ ಬಂದು 8. ಸೊ ದಟ್ಸ್ ಆಲ್. ಸೇಮ್ ಗೈಸ್, ಏನು ಡಿಫ್ರೆನ್ಸ್ ಇಲ್ಲ. ಅದು ಸೋಲು ಸೇಮು, ಈ ಸೋಲು ಸೇಮು. ಸಿಗ್ನೇಚರ್ ಇದ್ದರೆ ಒಂದು ರೇಟು, ಸಿಗ್ನೇಚರ್ ಇಲ್ಲ ಅಂದರೆ ಒಂದು ರೇಟು. ನೋಡಿ ಈ ಥರ ಇದೆ ಸೇಮ್. ವೈಟಲ್ಲಿ ಎಷ್ಟು ತೊಗೊಂಡ್ಬಿಟ್ಟಿದ್ದೀನೋ. ಸೊ ಇದು 4ನೇ ಪೇರ್ ಶೂಸು. ಸೊ 4ನೇ ಪೇರ್ ಆಯಿತು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ನೋಡಿ. ಸೊ ಇವಾಗ ಇದನ್ನು ಒಳಗಡೆ ಹೇಳೋಣ. 4ನೇ ಜೊತೆ ಶೂಸು. ಇನ್ನೂ 2 ಜೊತೆ ಶೂಸ್ನ ಇವಾಗ ತೋರಿಸೋ ಅಂಥ ಒಂದು ಸಮಯ ಗೈಸ್. ಇವಾಗ ಇಷ್ಟೋ ತನಕ ನೀವೇನು ನೋಡಿದ್ರಲ್ಲ, ಇದೆಲ್ಲ ಸ್ನೀಕರ್ ಕಲೆಕ್ಷನು ಆ್ಯಂಡ್ ಅಸ್ಲಿ ಶೂ ಕಲೆಕ್ಷನ್ ತೋರಿಸೋದೆ ಇವಾಗ. ಸೊ ಲಾಸ್ಟಲ್ಲಿ ತೋರಿಸೋದು ಬೆಸ್ಟಾಗಿರುತ್ತೆ ಆ್ಯಂಡ್ ಹೆಚ್ಚಾಗೂ ಇರುತ್ತೆ. ಸೊ ಇದು ಸೋನಿಕ್ ಬೂಮ್ ಶೂಸ್ ಅಂತ ಹೇಳಿ ಓಪನ್ ಮಾಡೋ ಸಮಯ. ಯುವರ್ ಸೋನಿಕ್ ಬೂಮ್ ಮೂಮೆಂಟ್ ಇಸ್ ಹಿಯರ್. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಜಿಮ್ ಶೂಸು ಗೈಸ್. ಸೋನಿಕ್ ಬೂಮ್ ಶೂಸ್ ಅಂತ ಹೇಳಿ 1.8. ಸೊ ಪ್ರೈಸ್ ಎಲ್ಲ ಹೇಳೋಕ್ಕೋಗಲ್ಲ, ಸೊ ನೀವೇ ಗೆಸ್ ಮಾಡಿ. ಇನ್ನು ನೆಕ್ಸ್ಟ್ ನಾಳೆಯಿಂದ ಜಿಮ್ ಶುರು ಮಾಡಿದ್ಮೇಲಿಂದ ಇದನ್ನು ಹಾಕೊಂಡು ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಕಲರು ಅಷ್ಟೇ ಒಂಥರ ಮಸ್ತಾಗಿದೆ. ಇದರಲ್ಲಿ 3-4 ಕಲರ್ ಇದೆ, ಬ್ರೌನ್ ಗ್ಯೂನೆಲ್ಲ ಇದೆ. ಬಟ್ ನನಗೆ ಇದು ಇಷ್ಟ ಆಯಿತು, ಈ ಕಲರ್ ಇಷ್ಟ ಆಯಿತು. ಈ ಲೈಟ್ ಬ್ಲೂ ಶೇಡ್ ಏನಿದೆಯಲ್ಲ, ಲೈಟ್ ಬ್ಲೂ ಮತ್ತು ಸಿಲ್ವರ್ ಶೇಡ್ ಏನಿದೆಯಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೊಗೊತಾ ಇದ್ದೀನಿ. ಬೂಮ್ ಫೋಮ್ ಚೆನ್ನಾಗಿದೆ. ಇದನ್ನು ಕಟ್ ಮಾಡಿರೋ ಪೀಸ್ಗಳೆಲ್ಲ ನೋಡಿದ್ದೀನಿ. ಆ ಫೋಮು, ಆ ಮೆಟೀರಿಯಲ್ ಏನಿದೆಯಲ್ಲ, ಆ ಮೆಟೀರಿಯಲ್ಗೆ ದುಡ್ಡು ಅಂದ್ಕೊಳ್ಳಿ. ನನಗಿಷ್ಟ ಆಯಿತು. ಗ್ರಿಪ್ಪಿಂಗ್ ನೋಡಿ, ಕೆಳಗಡೆ ಸೋಲು ಈ ಥರ ಇದೆ. ಆ್ಯಂಡ್ ಸ್ವಲ್ಪ ಹೈಟು ಬರುತ್ತೆ. ಇಷ್ಟು ಹೈಟ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 1.25 ಇಂಚ್, 1 ಇಂಚ್ ಅಂತೂ ಬರುತ್ತೆ ಹೈಟು. 1 ಇಂಚ್ ಹೈಟ್ ಹಾಕ್ತೀವಿ ಶೂ ಹಾಕ್ಕೊಂಡ್ರೆ. ನನ್ನಂಥ ಕುಳ್ಳುಕ್ಕಿರೋರು ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಸೋಲ್ ಹೆಂಗಿದೆ ಅಂತ ಹೇಳಿದ್ರೆ ಆರ್ಥೋಪೀಡಿಯಾಕ್ ಸೋಲು. ಆ ಸೋಲ್ನು ರಿಮೂವ್ ಮಾಡ್ಬೋದೇನೋ ಗೊತ್ತಿಲ್ಲ. ರಿಮೂವ್ ಮಾಡೋಕ್ಕಾದ್ರೆ ರಿಮೂವ್ ಮಾಡೇ ತೋರಿಸ್ಬಿಡ್ತೀನಿ. ರಿಮೂವ್ ಮಾಡ್ಬೋದು ಗೈಸ್. ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ, ಆರ್ಥೋ ಲೈಟ್ ಹೈ ಪರ್ಫಾರ್ಮೆನ್ಸ್ ಸೋಲ್. ಈ ಮೆಟೀರಿಯಲ್ಲೇ ಚೆನ್ನಾಗಿದೆ. ಸೊ ನಾನೇನು 1.8ನ ಪ್ರಮೋಟ್ ಮಾಡ್ತಾಯಿಲ್ಲ, ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಬಟ್ ನಾನು ಒಂದು ಹೇಳ್ತೀನಿ ಅಂದರೆ, ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಇದು ಇಷ್ಟೊಂದೆಲ್ಲ ವರ್ತಿರಲ್ಲ ಅಷ್ಟೇ. ನಮ್ಮ ಒಂದು ಶೋಕಿ ಅದು ಕಲೆಕ್ಷನ್ನು ಅಂತಾರಲ್ಲ, ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ ನಮ್ಮ ಒಂದು ಫ್ಯಾನಿಸಮಿಂದ. ಆ್ಯಂಡ್ ಕುಷನ್ನು ಅಷ್ಟೇ ಓಕೆ ಹೇಳ್ಕೊಳ್ಳೋಷ್ಟೆಲ್ಲ ಏನು ಚೆನ್ನಾಗಿಲ್ಲ ಸೈಡಲ್ಲಿ. ಆ್ಯಕ್ಚುಲಿ ಇದೆಲ್ಲ ಇನ್ನೂ ಸ್ವಲ್ಪ ಗಟ್ಟಿಗಿದ್ದಿದ್ರೆ, ದಪ್ಪ ಇದ್ದರೆ ವೆಯ್ಟ್ ಆಗ್ತಿತ್ತೇನೋ. ಸೊ ಅವ್ರದ್ದೊಂದು ಇದರಲ್ಲಿ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರು. ಬಟ್ ಚೆನ್ನಾಗಿದೆ. ಈ ಮೆಟೀರಿಯಲ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು, ಫೋಮ್ ಆಗಿರ್ಬೋದು, ಕ್ರಿಪ್ ಆಗಿರ್ಬೋದು, ಕೆಳಗಡೆ ಸೋಲ್ ಆಗಿರ್ಬೋದು, ಆ್ಯಂಡ್ ಇದಾಗಿರ್ಬೋದು ಪರ್ಫೆಕ್ಟ್ ಆಗಿದೆ ನೋಡಿ. ಆ್ಯಂಡ್ ಇದನ್ನೆಲ್ಲ ಟೆಸ್ಟ್ ಮಾಡಿರ್ತಾರೆ, ಎಷ್ಟೆಷ್ಟು ಹಿಂಗೆ ಮಾಡಿ ಅದನ್ನೆಲ್ಲ ಮಿಷಿನಲ್ಲೆಲ್ಲ ನೋಡಿದ್ದೀನಲ್ಲ. ಸೊ ಆದ್ದರಿಂದ ಇದ್ರದ್ದೊಂದು ಐಡಿಯಾ ಐತೆ. ಆ್ಯಂಡ್ ಇನ್ನೊಂದೇನೆಂದರೆ ಲಾಸ್ಟು, ಸೊ ನೋಡಿ ಈ ಗ್ರಿಪ್ಪಿಂಗ್ ಇದೆಯಲ್ಲ, ಅಂದರೆ ಶೂ ಬಿಚ್ಚಬೇಕಾದ್ರೆ, ಹಾಕ್ಕೋಬೇಕಾದ್ರೆ ಇದನ್ನು ನಾವು ಸಪೋರ್ಟಿಗೆ ತೊಗೊತೀವಿ. ಒಂದೊಂದು ಸರಿ ನಾನೇನು ಮಾಡ್ತೀನಿ, ಶೂಸ್ನ ಹಿಂಗೆ ಎಳ್ದು ಹಾಕ್ಕೊತೀವಿ. ಸೊ ಆ ಎಳ್ದು ಹಾಕ್ಕೋಬೇಕು ಅಂದರೆ ಈ ಗ್ರಿಪ್ಪಿಂಗು ವೆರಿ ಇಂಪಾರ್ಟೆಂಟು. ನೀನು ಲೇಸ್ ಬಿಚ್ಚಿ ಏನು ಹಾಕ್ಕೊತೀರಲ್ಲ ನೋಡಿ, ಈ ಗ್ರಿಪ್ಪಿಂಗ್ ಇದೆಯಲ್ಲ, ಎಳ್ದು ಹಾಕೊಳ್ಳೋಕೆ ಈಸಿ ಇರುತ್ತೆ. ಒಟ್ನಲ್ಲಿ ಚೆನ್ನಾಗಿದೆ. ನನಗಂತೂ ಪರ್ಸ್ನಲ್ಲಾಗಿ ಈ ಶೂಸ್ ಇಷ್ಟ ಆಯಿತು. ಆಮೇಲೆ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಟ್ಸ್ ಟೈಮ್ ಟು ಶೋಕೇಸ್ ದ ಬೆಸ್ಟ್ ಶೂಸ್. ಸೊ ಈ ಶೂಸ್ನ ವಿರಾಟ್ ಕೊಹ್ಲಿ ಅವರು ಹಾಕ್ಕೊಂಡಿದ್ದಾರೆ. ತುಂಬ ಜನ ಕ್ರಿಕೆಟರ್ಸ್ಗಳು ಹಾಕ್ಕೊಂಡಿದ್ದಾರೆ. ಎಲ್ಲರೂ ಹಾಕ್ಕೊಂಡಿರೋ ಅಂಥ ಶೂಸು. ನನಗೆ ಈ ಶೂಸ್ ಅವಶ್ಯಕತೆ ಇಲ್ಲ ಅಂದರೂ ಆ ಒಂದು ಕಲೆಕ್ಷನ್ಗೋಸ್ಕರ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ಯಾಕೆ ಅಂದರೆ ಆ ಶೂ ಅಷ್ಟು ಚೆನ್ನಾಗಿತ್ತು, ಅಷ್ಟು ಇಷ್ಟ ಆಯ್ತು ನನಗೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡೋಣ, ಒಂದೊಂದು ದಿವಸ ಈ ಶೂಸ್ನು ಯೂಸ್ ಮಾಡೋಣ. ಸೊ ಆ ಶೂಸ್ ಯಾವುದು ಅಂತ ಹೇಳಿದ್ರೆ 1.8 ಕವರ್ ಡ್ರೈವ್ ಎಕ್ಸ್ ಪ್ರೋ. ಎಕ್ಸೋ ಎಕ್ಸ್ ಪ್ರೋನೋ ಗೊತ್ತಿಲ್ಲ. ವಾ ಹೆಂಗಿದೆ ಶೂಸು? ಇದು ಕ್ರಿಕೆಟ್ ಶೂಸು ಗೈಸ್. ಕಂಪ್ಲೀಟ್ ಸ್ಪೈಕ್ಸ್ ಇರುತ್ತೆ ನೋಡಿ. ಇದು ಗೋಲ್ಡಲ್ಲಿ ಬಂದಿದೆ. ಆ್ಯಂಡ್ ಫಿನಿಶಿಂಗು ಅಷ್ಟೇ ಗೋಲ್ಡಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 2 ಥರ ಇದೆ, ಒಂದು ವಿತೌಟ್ ಗೋಲ್ಡು, ಒಂದು ಗೋಲ್ಡು. ಈ ಗೋಲ್ಡ್ ಮಾತ್ರ ಎದ್ದು ಕಾಣಿಸುತ್ತೆ ಗೈಸ್. ನೋಡಿ ಮಸ್ತಾಗಿದೆ ಅಲ್ಲ, ಏನು ಕ್ವಾಲಿಟಿ ಇದೆ, ಏನು ಮಸ್ತಾಗಿದೆ ಕ್ರಿಕೆಟ್ಗೆ. ಇದು ಅಷ್ಟೆಲ್ಲ ರಫ್ ಇದೆ ಇದು. ಆದರೂ ಗೈಸ್ ಇದು ಎಲ್ಲದಕ್ಕಿಂತ ಸ್ವಲ್ಪ ಪ್ರೈಸು ಜಾಸ್ತಿ, ಕ್ವಾಲಿಟಿನೂ ಜಾಸ್ತಿ. ಈ ಕ್ವಾಲಿಟಿಗಳೆಲ್ಲ ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಕ್ರಿಕೆಟ್ ಶೂಸು. ಸ್ಪೈಕ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಇವಾಗ ಇಲ್ಲಿ 4 ಏನು ರಬ್ಬರ್ ಡೂಪ್ಲಿಕೇಟ್ ಕೊಟ್ಟಿದ್ದಾನಲ್ಲ, ಇಲ್ಲಿ ನಾವು ಒರಿಜಿನಲ್ ಸ್ಪೈಕ್ಸ್ ಹಾಕೊಬೋದು. ಅದಕ್ಕೆ ಟೂಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಒಂದು ಸ್ಪೈಕ್ದಿದು 8 ಸ್ಪೈಕ್ಸ್ದು ಎಕ್ಸ್ಟ್ರಾ ಸ್ಪೈಕ್ಸ್. ಸೊ ಇವಾಗ ನಮಗೆ ಬೇಕು ಅಂದರೆ ಇದನ್ನ ಹಿಂಗೆ ಹಾಕಿ ಹಿಂಗೆ ರಿಮೂವ್ ಮಾಡಿದ್ರೆ ರಿಮೂವ್ ಆಗುತ್ತೆ. ರಿಮೂವ್ ಮಾಡಿ
ಒಂದು ತೆಗೆದು ಹಿಂಗೆ ಹಾಕ್ಕೊಂಡು ಅಷ್ಟೇ ಸ್ಪೈಕ್ಸ್ ರೆಡಿ. ಸೊ ಹಿಂಗಿದೆ, ಮಸ್ತಾಗಿದಲ್ಲ. ಈ ಗೋಲ್ಡ್ ಕಲರ್ ಏನು ಬಂದಿದೆಯಲ್ಲ ಗೈಸ್, ಈ ಗೋಲ್ಡ್ ಕಲರೇ ಲುಕ್ ಅಂತ ಅಂದ್ಕೊಡಿ. ಸಕ್ಕತ್ತಾಗಿ ಕಾಣಿಸುತ್ತೆ ಗೋಲ್ಡ್ ಕಲರು. ಆ್ಯಂಡ್ ಗ್ರಿಪ್ಪು ಕೂಡ ಹಂಗೆ ಇರುತ್ತೆ ಗ್ರಾಸ್ ಮೇಲೆ. ಕಚ್ಕೊಂಡ್ರೆ ಇದನ್ನು ಹಾಕ್ಕೊಂಡು ಯಾರಿಗಾದ್ರೂ ಹೊಡೆದ್ರೆ ಹಿಂಗೆ ಪಟ್ ಅಂತ ಎಲ್ಲ ಓಪನ್ ಆಗಿಬಿಡ್ತಾಯಿತ್ತು, ಅಷ್ಟು ಗಟ್ಟಿ ಆಯ್ತಿದ್ದು. ಆ್ಯಂಡ್ ಸ್ಪೈಕ್ಸು ಒಂದು ಸರಿ ಹಿಂಗೆ ಹಾಕೊಂಡು ಕುತ್ಕೊಂಡಿದ್ದೆ ಶ್ರೀಲಂಕಾದಲ್ಲಿ. ನಮ್ಮ ಹುಡುಗ ಗೊತ್ತಿಲ್ಲದಂಗೆ ತುಳ್ಕೊಂಡೋಗ್ಬಿಟ್ಟಿದ್ದ ಕೈನ. ಹೆಂಗಾಗಿತ್ತು ಅಂತ ಹೇಳಿದ್ರೆ ಪ್ರಾಣ ಹೊಂಟೋಗ್ಬಿಟ್ಟಿದ್ದು ಗೈಸ್. ಆ ಒಂದು ನೋವಿರುತ್ತಲ್ಲ, ಯಾಕಂದರೆ ತುಂಬ ನೋವಾಗುತ್ತೆ. ಪ್ರೆಷರ್ ಬೇರೆ ಇರುತ್ತೆ, ಅಷ್ಟು ವೆಯ್ಟ್ ಬೇರೆ ಇರುತ್ತೆ. ಆದ್ದರಿಂದ ಅಷ್ಟೇ. ಸೊ ಬಿಚ್ಚಿ ಮಾಮೂಲಿ ಡಮ್ಮಿ ಹಾಕ್ತಾಯಿದ್ದೀನಿ. ಇದು ಗ್ರಾಸ್ಗೆ ಹೋಗ್ಬೇಕಾದ್ರೆ ಮಾಮೂಲಿ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಬಿಚ್ಚಿ ಹಾಕೊಂಡು ರಿಪ್ಲೇಸ್ ಮಾಡ್ಕೊಂಡು 4 ಹಾಕೊಂಡು ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ಗ್ರಿಪ್ ಸಿಗುತ್ತೆ, ಇಲ್ಲಾಂದರೆ ಪಾದಾಗ ಹಿಂಡಿ ಗ್ರಿಪ್ ಸಿಗಲ್ವಲ್ಲ, ಇದು ಹಾಕೊಂಡ್ರೆ ಟಕ್ಕೊಂಡು ನೋಡಿ ಸೌಂಡು ಸರಿಯಾಗಿದೆ. ಆ್ಯಂಡ್ ಇನ್ನೊಂದು ಶೂಸು, 2 ಶೂಸು ಹೆಂಗಿದೆ, ಕ್ರೇಜಿ ಇದೆ ಅಲ್ಲ. ಸೊ ಇದು ನಮ್ಮ 18 ಶೂಸ್ ಕಲೆಕ್ಷನ್ನು. ಡೀಪಾಗಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಎಷ್ಟೊಂದು ಜನ ಶೂ ಕ್ರೇಜ್ ಇರೋರಿಗೆ ಮಾತ್ರ ಈ ಒಂದು ವಿಡಿಯೋ ತಲುಪುವಂಥದ್ದು. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ನನ್ನ ಬಟ್ಟೆ ಕಲೆಕ್ಷನ್ಸು ಇದೆ. ಬಟ್ಟೆ ಜಾಸ್ತಿ ತೊಗೊಂಡಿಲ್ಲ, ಅವತ್ತೊಂದು ದಿವಸ ಸ್ಟಾಕ್ ಇದ್ದಿದ್ದೆ 2-3, ಸೊ ಅದಕ್ಕೋಸ್ಕರ ಅಷ್ಟೇ ತೊಗೊಂಡಿದ್ದು. ಅದಾದಮೇಲೆ ಎಲ್ಲ ಸ್ವಲ್ಪ ಜಾಸ್ತಿ ರೇಟು ಅಂತ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡಿಲ್ಲ. ಆ್ಯಂಡ್ ಇದ್ರ ಸೋಲು ಕೂಡ ತುಂಬ ಚೆನ್ನಾಗಿದೆ ಗೈಸ್, ಬಿಚ್ಚಾಕೆಲ್ಲ ಆಗಲ್ಲ. ಇವಾಗ ಗ್ರಿಪ್ಪು ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ ಗ್ರಿಪ್ಪು. 18 ಕ್ರಿಕೆಟ್ ಅಂತ ಇದೆ, ನಿಮ್ಗೆ ಕಾಣಿಸಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಮ್ಯಾಗ್ನೆಟೇ ಇಟ್ಕೊಂಡ್ಬಿಡ್ತು ಗೈಸ್ ನೋಡಿ, ಓಪನ್ ಮಾಡಿದ್ರೆ ಅಯ್ಯೋ ಮ್ಯಾಗ್ನೆಟಾಗಿ ಇಟ್ಕೊಂಡ್ಬಿಡ್ತು ಗೈಸ್ ನೋಡಿ, ಎಷ್ಟು ನೀಟಾಗಿ ಅಂಟ್ಕೊಂಡೈತೆ. ಸೊ ಚೆನ್ನಾಗಿದೆ, ಶೂಸ್ ಏನೋ ಮಸ್ತಾಗಿದೆ, ನನಗಿಷ್ಟ ಆಯಿತು ಪರ್ಸ್ನಲ್ಲಾಗಿ, ನಿಜವಾಗ್ಲೂ ಚೆನ್ನಾಗಿದೆ. ಇದು ನನ್ನ 18 ಶೂ ಕಲೆಕ್ಷನ್ಸು. ಸೊ ಇದಾದಮೇಲೆ ನೆಕ್ಸ್ಟ್ ನಿಮ್ಮೆಲ್ಲರಿಗೂ ತೋರಿಸುವಂಥ ಒಂದು ಕಲೆಕ್ಷನ್ ಬಂದು ನಮ್ಮ ಬಟ್ಟೆ ಕಲೆಕ್ಷನ್ನು. ಅವತ್ತೊಂದು ದಿವಸ ನನಗೇನು ಜಾಸ್ತಿ ಸಿಕ್ಕಿಲ್ಲ ಆ್ಯಕ್ಚುಲಿ, ಅದು ನನ್ನ ಫ್ರೆಂಡ್ಸ್ಗೆ ತಂದಿದ್ದು. ಕೇಳಿದೆ ಏನಾದರೂ ಬೇಕಾ ಅಂತ, ಯಾಕಂದರೆ ನಾನು ಆ ರೇಟ್ ನೋಡಿ ಭಯ ಆಗೋಯಿತು. ಆ್ಯಂಡ್ ಸೈಜು ಕೂಡ ಇರಲಿಲ್ಲ, ಎಲ್ಲ ಆಲ್ರೆಡಿ ಬಾಚ್ಕೊಂಡ್ಬಿಟ್ಟಿದ್ರು. ಅದನ್ನೆಲ್ಲ ನಾನು ಬ್ಲಾಗಲ್ಲಿ ತೋರಿಸಿಲ್ಲ, ಇಲ್ಲೇ ತೋರಿಸುವಂಥ ಒಂದು ಸಮಯ. ಸೊ ಟೋಟಲ್ಲು 4 ಶೂಸ್ ನಂದು, 5 ಶೂಸೇ ನಂದು, ಒಂದು ಸಾಗರ್ ಕೊಡ್ತೀನಿ, ಅದರಲ್ಲಿ ಇನ್ನೂ ಮಿಕ್ಕಿದ್ದು ನಮ್ಮ ಹುಡುಗನ ಪ್ರತೀಕ್ದು. ಓಕೆ, ಸೊ ದಿಸ್ ಇಸ್ ಮೈ ಶೂ ಕಲೆಕ್ಷನ್. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತೇಳಿ. ಸೊ ಇವಾಗ ನಮ್ಮ ಬಟ್ಟೆ ಕಲೆಕ್ಷನ್ ತೋರಿಸೋವಂಥ ಒಂದು ಸಮಯ. ಸೊ ಈ ಬ್ಯಾಗಲ್ಲಿ ಏನೇನಿದೆ, ಜಾಸ್ತಿ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೇ ಐತಲ್ಲ ಅಂತ. ಫಸ್ಟು ತೋರಿಸೋ ಕಲೆಕ್ಷನ್ ಯಾವುದು ಅಂತ ಹೇಳಿದ್ರೆ ತೋರಿಸ್ತಾ ಟೋಪಿ. ಜೀವನದಲ್ಲೆಲ್ಲ ನಮಗೆ ಟೋಪಿ ಆಗ್ತಾಯಿದ್ರು, ಅದಕ್ಕೆ ನಾನೊಂದು ಟೋಪಿ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ಸೊ ಪ್ರೀಮಿಯಮ್ ಆಗಿದೆ ಗೈಸ್ ನೋಡಿ, 18 ಒಂದು ಸಿಂಬಲ್ ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ, ನಾರ್ಮಲ್ ಟೋಪಿನೇ. ಒಳಗಡೆ ಸ್ವಲ್ಪ ಇದು ಕುಷನಿಂಗ್ ಇದೆ ಸ್ಟಾರ್ಟಿಂಗಲ್ಲಿ, ಅದು ಬಿಟ್ಟರೆ ಈ ಥರ ಇದೆ. ಇದೊಂದೇ ನನ್ನ ಲಾಸ್ಟ್ ಮೂಮೆಂಟಲ್ಲಿ ಹೋದಾಗ ಸಿಕ್ಕಿದ್ದು. ಹಿಂದೆ ಕ್ವಾಲಿಟಿನೂ ರಬ್ಬರ್ ಓಕೆ ಮಾಮೂಲಿ, ಕ್ಲಾತ್ ಮೆಟೀರಿಯಲ್ ಕೊಟ್ಟಿಲ್ಲ, ಇದ್ರ ಮೆಟೀರಿಯಲ್ ಕೊಟ್ಟಿದ್ದಾನೆ, ಅದನ್ನು ಕ್ಲಿಪ್ಪಿಂಗ್ ಮೆಟೀರಿಯಲ್, ಈ ಥರ ಕ್ಲಿಪ್ಪಿಂಗ್ ಮೆಟೀರಿಯಲ್ ಕೊಟ್ಟಿದ್ದಾನೆ. ಸೈಜ್ ಕೂಡ ಕೊಟ್ಟಿದ್ದಾನೆ 56 ಸೆಂಟಿಮೀಟರ್ ಅಂತ. ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ. ಸೊ ನೆಕ್ಸ್ಟ್ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಆ 18 ಈವೆಂಟ್ ದಿವಸ ಬರೀ ಒಂದು ಟೋಪಿ ತೊಗೊಂಡು ಸುಮ್ಮನೆ ಆಗಿದ್ದೆ. ಆಮೇಲೆ ವಿರಾಟ್ ಅಣ್ಣ ಎಂಟ್ರಿ ಕೊಟ್ಟರು, ಅವರು ಗ್ರೀನ್ ಪ್ಯಾಂಟ್ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಈವೆಂಟ್ ಮಧ್ಯದಲ್ಲೇ ಓಡೋಗ್ಬಿಟ್ಟು ಗ್ರೀನ್ ಪ್ಯಾಂಟ್ ತೊಗೊಂಬಂದೆ. ಯಾಕಂದರೆ ಅವ್ರು ಗ್ರೀನ್ ಪ್ಯಾಂಟು ಮತ್ತು ಇನ್ನೊಂದು ಜಾಕೆಟ್ ಹಾಕಿದ್ರು ಅಂತೇಳಿ. ಜಾಕೆಟ್ ಸ್ಟಾಕ್ ಇರಲಿಲ್ಲ, ಪ್ಯಾಂಟ್ ಮಾತ್ರ ನನಗೆ ಸ್ಟಾಕಲ್ಲಿ ಸಿಕ್ಕಿತ್ತು. ಆ ಪ್ಯಾಂಟ್ ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಥರ ಇದೆ. ಇವತ್ತಿನವರೆಗೂ ನಾನು ಇದನ್ನು ಬಿಚ್ಚಿಲ್ಲ, ನೋಡಿಲ್ಲ. ಸೊ ಅವತ್ತು ನೋಡಿದ್ದಷ್ಟೇ ಅಲ್ಲಿ ಸ್ಟೋರಲ್ಲಿ. ನಿಮ್ಗೆಲ್ಲರಿಗೂ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಯಾವ್ಯಾವ ಥರ ಇದೆ, ಏನೇನು ಔಟ್ಫಿಟ್ಸ್ಗಳಿದೆ ಎಲ್ಲ ಇದೆ ಅಂತ. ಬಟ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ ಗೊತ್ತೇ ಆಗಿರಲಿಲ್ಲ. ಆದ್ದರಿಂದ ನೋಡಿ, ಬಾ ಇದು ಎಲ್ ಸೈಜು ನನಗೆ ಆಗುತ್ತೋ ದೊಡ್ಡ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಗೊಂಡಿದ್ದೀನಿ. ಟ್ರಯಲ್ಲು ಕೂಡ ಮಾಡಿಲ್ಲ, ಯಾಕಂದರೆ ಇದೊಂದೇ ಇದ್ದಿದ್ದಲ್ಲಿ. ಸೊ ಪ್ಯಾಂಟ್ ಕ್ವಾಲಿಟಿ ಏನೋ ಚೆನ್ನಾಗಿದೆ ನೋಡಿ, ಸ್ಟ್ರೆಚಬಲ್ ಇದೆ, 4 ವೇ ಸ್ಟ್ರೆಚಬಲ್ ಇದೆ, ಚೆನ್ನಾಗಿದೆ. ಬಟ್ ಅವರು ವಿರಾಟ್ ಕೊಹ್ಲಿ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಮ ಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಇವಾಗ. ಸೊ ದಟ್ಸ್ ಆಲ್. ಎಷ್ಟೆಷ್ಟು ಕೊಟ್ಟಿದ್ದೀನಿ ಅನ್ನೋದೇ ಮರ್ತೋಗಿದೆ, ಅದಕ್ಕೆ ನಾನೇ ನೋಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಒಂದು 18 ಬ್ರ್ಯಾಂಡಿಂಗ್ ಕೊಟ್ಟಿದ್ದಾನೆ, ಚೆನ್ನಾಗಿದೆ. ಸೊ ಇದೇನು ಕೊಟ್ಟಿದ್ದಾನೆ ಅಂತ ಅರ್ಥ ಆಗಿಲ್ಲ. ಇಲ್ಲೊಂದು 18 ಬ್ರ್ಯಾಂಡಿಂಗ್ ಕೊಟ್ಟಿದ್ದಾನೆ. ಮೆಟೀರಿಯಲ್ ಓಕೆ ಚೆನ್ನಾಗಿದೆ ವೇಸ್, ಮೆಟೀರಿಯಲ್ ನನಗೆ ಇಷ್ಟ ಆಯಿತು. ಸೊ ಇದನ್ನು ಮರ್ಚಿಡೋಣ. ಇದಾದ ಮೇಲೆ ಇನ್ನೇನು ಮರ್ಚೆಂಡೈಸ್ ತೊಗೊಂಡಿದ್ದೀನಿ ಅಂತ ತೋರಿಸೋ ಒಂದು ಸಮಯ. ಸೊ ಇದರಲ್ಲೂ ನಮ್ಮ ಫ್ರೆಂಡ್ 2 ಬಟ್ಟೆಗಳಿದೆ, ಅವ್ರಿಗೆ ಏನು ಬೇಕು ಅಂತ ಕೇಳಿದೆ, ಅವರೊಂದು ತೋರಿಸಿದ್ರು, ಅದೊಂದು ತೊಗೊಂಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಟೀ ಶರ್ಟ್ ಬೇರೆ ತೊಗೊಂಡೆ ಗೈಸ್. ನನಗೆ ಎಕ್ಸೆಲ್ ತೊಗೊಂಬಿಟ್ಟೆ. ಎಕ್ಸೆಲ್ ತೊಗೊಂಡು ಏನಾಯಿತು, ಮನೆಗೆ ಬಂದು ನೋಡಿದೆ ಇದು ಎಕ್ಸೆಲ್ಲು ದೊಡ್ಡ ಸೈಜ್ ಆಗಿಬಿಟ್ಟಿತ್ತು. ನನಗೆ ಇವಾಗೂ ಅನಿಸ್ತೈತೆ ಸ್ಟ್ರಾಂಗ್ ಫೀಲಿಂಗು ಎಕ್ಸೆಲ್ ದೊಡ್ಡದು ಅಂತ. ಸೊ ಅದಕ್ಕೆ ಇದನ್ನು ನಮ್ಮ ಸಾಗರ ಕೊಟ್ಬಿಡ್ತೀನಿ. ಸೊ ಯಾಕಂದರೆ ಅವನದು ಎಕ್ಸೆಲ್ ಸೈಜು. ಸೊ ನಾನು ಎಲ್ಲೂ ಮತ್ತೆ ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊಂದು ಐಟಮ್ಗಳು ಬಂದಿಲ್ಲ ಬುಕ್ ಮಾಡಿರೋದೆಲ್ಲ, ಅದಕ್ಕೂ ಮುಂಚೆನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೀ ಶರ್ಟು ಕೂಡ ಮಸ್ತಾಗಿದೆ, ಮೆಟೀರಿಯಲ್ ಕೂಡ ಸಕ್ಕತ್ತಾಗಿದೆ ನೋಡಿ. ಸಿಂಪಲಾಗಿ 18 ಅಂತ ಬರ್ತಿದೆ, ಅದರಿಂದ ಈ ಥರ 18 ಲೋಗೋ ಇದೆ. ಇನ್ನೇನು ನೋಡ್ತಾ ಇದ್ದೀರಲ್ಲ ನೋಡಿ, ಈ ಥರ 18 ಲೋಗೋ ಇದೆ. ಆ್ಯಂಡ್ ನೋಡಿ ಇದ್ರ ಮೇಲೆ ಟ್ಯಾಗ್ ಇದೆ ಈ ಥರ. ಆ್ಯಂಡ್ ಇನ್ನೂ ಟೀ ಶರ್ಟ್ಸ್ಗಳು ಮಸ್ತಾಗಿದೆ ಗೈಸ್, ಕ್ರೇಜಿ ಆಗಿದೆ.
ಸೊ ಈ ಟೀ ಶರ್ಟ್ನ ನೀಟಾಗಿ ಮರ್ಚಿ ಹಾಗೆ ಸಾಗರ್ ಕೊಡೋಣ. ಸಾಗರ್ಗೆ ಒಂದು ಟೀ ಶರ್ಟು ಮತ್ತು ಒಂದು ಶೂಸು. ಆ್ಯಂಡ್ ನಾನು ಇದೇ ಥರ ಟಿ ಶರ್ಟ್, ಸೇಮ್ ಟಿ ಶರ್ಟ್, ಇದು ಸೋನಿಕ್ ಬೂಮ್ ಟಿ ಶರ್ಟ್, ವೈಟ್ ಕಲರ್ದು, ಕ್ರೀಮ್ ಕಲರ್ದು. ಇದಕ್ಕೆ ಆ ಶೂಸ್ ಹಾಕ್ಬೋದು, ಸಕ್ಕದಾಗಿರುತ್ತೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನಾನೊಂದು ಎಲ್ಲಿ ಬುಕ್ ಮಾಡಿದ್ದೀನಿ ಆಲ್ರೆಡಿ. ಅದ್ರ ಜೊತೆ ಬ್ಲ್ಯಾಕು ಒಂದು ಬುಕ್ ಮಾಡಿದ್ದೀನಿ. ಅದು ನಾನು ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ, ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ. ಸೊ ಇವಾಗ ಈ ಟಿ ಶರ್ಟ್ನ ನೀಟಾಗಿ ಮರ್ಚಿ ಸಾಗರಕ್ಕೆ ಕೊಟ್ಬೋಣ. ಸೊ ನೆಕ್ಸ್ಟ್ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಹೆಣ್ಮಕ್ಳು ಬಟ್ಟೆ. ಸೊ ಇದನ್ನು ಸೈಡ್ಗೆ ಇಡೋಣ. ಹೆಣ್ಮಕ್ಳು ಬಟ್ಟೆ ನೋಡಿ, ಜಿಮ್ವೇರು ಹೆಂಗಿದೆ. ಇದು ನನ್ನ ಫ್ರೆಂಡು ತೊಗೊಂಬನ್ನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ತೊಗೊಂಬಂದಿರೋದು ಅವ್ರಿಗೋಸ್ಕರ. ಬಟ್ ಮೆಟೀರಿಯಲ್ ಮಾತ್ರ ಸಾಕಾಗೈತೆ. ನಾನು ನೋಡಿದ ತಕ್ಷಣ ಹೇಳಿದೆ ಚೆನ್ನಾಗೈತೆ ತೊಗೊಳ್ಳಿ ಅಂತ. ಸರಿ ತೊಗೊಂಬನ್ನಿ ಅಂತ ಹೇಳಿದ್ರು. ಕ್ರೇಜಿ ಆಗೈತೆ ನೋಡಿ, ಸಿಂಪಲ್ ಆಗಿದೆ, ಸಕ್ಕದಾಗಿದೆ. ಇವಾಗೆಲ್ಲ ಹಿಂಗೆ ಗೊತ್ತಾಗೈತೆ ಟ್ರೆಂಡು, ಜಾತ್ರೆ ಲೋಗೋಗಳೆಲ್ಲ ಇರಬಾರ್ದು, ಸಿಂಪಲ್ಲಾಗಿ ಒಂದೇ ಒಂದು ಲೋಗೋ ಇರಬೇಕು. ಎಷ್ಟೊಂದು ಸರಿ ನೀವು ನೋಡಿರ್ಬೋದು, ಎಲ್ಲರೂ ಲೆನಿನ್ ಶರ್ಟ್ಸು, ಕಾಟನ್ ಶರ್ಟ್ಸ್ ಈ ಥರ ಹಾಕ್ತಾ ಇರ್ತಾರೆ. ಅದೇ ಇವಾಗ ಟ್ರೆಂಡು. ಇವಾಗ ಮುಂಚೆ ಜಾತ್ರೆ ಥರ ಲೋಗೋ ಇದ್ದಿದ್ದೆಲ್ಲ ಹೋಯ್ತು. ಆ್ಯಂಡ್ ಇದಾದಮೇಲೆ ಇನ್ನೊಂದಿದೆ ನೋಡಿ, ಇದು ಕ್ರಾಪ್ ಟಾಪ್ ಥರ ಇಷ್ಟೇ ಬರೋದು. ಹುಡುಗಿರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ, ಇದೊಬ್ರಿಗೆ ಚೆನ್ನಾಗಿದೆಲ್ಲ. ಸೊ ಇದರಲ್ಲೇ ಹುಡುಗರಿಗೂ ಇದೆ, ಅದು ಮಸ್ತಾಗಿದೆ. ಸೇಮ್ ಇದೇ ಥರ ಬರುತ್ತೆ ಹಿಂಗೆ ಆರ್ಕು. ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ. ಇವಾಗೆಲ್ಲ ಸ್ಟಾಕ್ ಬಿಟ್ಟಿದ್ದಾನೆ. ಬೇಕಂದರೆ ನೀವು 1 ವೆಬ್ಸೈಟಲ್ಲಿ ಹೋಗಿ ಏನೇನು ಬೇಕು ಶಾಪಿಂಗ್ ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡಿದೆ ಅಂದರೆ ಬೇಕಾದ್ರೆ ನನಗೂ ಸೇರ್ಸ್ ಮಾಡಿ, ಪರವಾಗಿಲ್ಲ. ಸೊ ಇವಾಗ ನೀವೇನು ನೋಡಿದ್ರಲ್ಲ, ಇಷ್ಟೇ 1 ಕಲೆಕ್ಷನು ನಾನು ತೊಗೊಂಬಂದಿದ್ದು. ಎಷ್ಟೊಂದು ಜನ ಕಾತುರದಿಂದ, ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರಿ, ಇವ್ನು ಏನೇನು ತಂದವನಪ್ಪ ಅಲ್ಲಿಂದ ಅಂಥೇಳಿ. ಸೊ ನಾನು ತಂದಿರೋದಿಷ್ಟೇ. ಇವಾಗೆಲ್ಲ ಇಟ್ಟು ಒಂದು ಫೋಟೋ ತೆಗಿಯೋಣ. ಫೋಟೋ ತೆಗೆದು ನಿಮ್ಗೆ ತೋರಿಸ್ತೀನಿ ಎಷ್ಟೆಷ್ಟು ಕಲೆಕ್ಷನ್ಸ್ ಅಂತ. ಸೊ ನೋಡಿ, ಇದೊಂದೆರಡು ಬಟ್ಟೆ ಫ್ರೆಂಡ್ಗೆ, ಅದು ನನಗೆ, ಮತ್ತು ಇನ್ನೊಂದು ಟೀ ಶರ್ಟು. ಇದು ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಸೊ ಇದು ಸಾಗರ್ಗೆ. ಅದಾದಮೇಲೆ ಈ ಶೂಸು ನಂದು, ಈ ಶೂಸು ನಂದು, ಇದು ಸಾಗರ್ದು. ಆ್ಯಂಡ್ ಈ ಕಡೆ ಇದೊಂದು ಶೂಸ್ ನಂದು, ಇದು ನಮ್ಮ ಹುಡುಗ ಪ್ರತೀಕ್ದು. ಸೊ ಅದು ಬಿಟ್ಟರೆ ಟೋಪೇ ಫೈನಲ್ ಆಗಿ ಹೇಗೆ ನೋಡಿದ್ರಲ್ಲ, ಇದೇ ನಮ್ಮ 1 ಕಲೆಕ್ಷನ್ಸು. ಆ ಒಂದು ಕಾಟನ್ ಬಾಕ್ಸಲ್ಲಿ ಏನು ತಂದಿದ್ರಿ ಅಂತ ತುಂಬ ಜನ ಕ್ಯೂರಿಯಾಸಿಟಿ ಇತ್ತಲ್ಲ. ಸೊ ನಾನು ತಂದಿದ್ದಿಷ್ಟೇ. ಆ್ಯಂಡ್ ಕಾಟನ್ ಬಾಕ್ಸಲ್ಲಿ ಇಷ್ಟೇ ಇದ್ದಿದ್ದು, ಯಾಕಂದರೆ ನಾನು ತೊಗೊಂಡಿದ್ದೆ ಅಷ್ಟು, ಇಡ್ಸಿದ್ದು ಅಷ್ಟಕ್ಕೆ. ಸೊ ಮೀನ್ ವೈಲ್ ಇನ್ನೂ ಏನಾದರೂ ನಾನು ಇನ್ನೂ ಏನು ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ, ಅದೇನಾದರೂ ಬಂತು, ಇನ್ನು ನನ್ನ ರೆಡ್ ಶೂಸ್ ಏನಾದರೂ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ತೋರಿಸ್ತೀನಿ, ಯಾವ್ದಾದ್ರು ಒಂದು ವ್ಲಾಗಲ್ಲಿ ಅಂತ ಹೇಳ್ತಾ ಈ ಒಂದು 1 ಕಲೆಕ್ಷನ್ಸ್ನ ಎಲ್ಲ ಇಟ್ಬಿಟ್ಟು ಒಂದು ವೀಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಓಕೆ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಶೂಸ್ನು ಜೋಡಿಸಿ ಇವಾಗ ಅದ್ರ ಜೊತೆ ಒಂದು ಫೋಟೋ ತೊಗೊತಾ ಇದ್ದೀನಿ. ಸೊ ನೋಡಿ, ಎಲ್ಲ ಶೂಸ್ನು ಒಟ್ಟಿಗೆ ಇಟ್ಟಿದ್ದೀನಿ. ಬಟ್ಟೆಗಳು ಮಾತ್ರ ಇಟ್ಟಿಲ್ಲ, ಬರೀ ಶೂಸ್ಗಳು ಮಾತ್ರ ಇಟ್ಟಿರೋದು. ಆ್ಯಂಡ್ ಫೌಂಡಿಂಗ್ ಮಾಡಲು ಆ 3 ಕಾರ್ಡು, ಆಮೇಲೆ ಆ ಬಾಕ್ಸ್ಗಳು, ಇನ್ನೂ ಒಂದು ಬಾಕ್ಸ್ ಇಟ್ಟಿಲ್ಲ. ಸೊ ಟೋಟಲ್ಲು 1 2 3 4 5 6 ಜೊತೆ ಶೂಸ್ನು ಇಟ್ಟು ಒಂದು ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮ್ಗೆ ಹಾಕೋಣ. ಸೊ ಯಾವ ಥರ ಅನಿಸ್ತಾ ಇದೆ ಈ ಒಂದು ವ್ಲಾಗು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇದು ನಮ್ಮ ಶೂಸ್ ಕಲೆಕ್ಷನ್ನು. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ಒಂದು ಶೂಸ್ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಈ ಶೂಸಲ್ಲಿ ಯಾವ ಶೂಸ್ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ಹಂಗಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ಶೂ ಕಲೆಕ್ಷನ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.